ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ವೀಕೆಂಡ್ ಏನು ಬರುತ್ತೆ, ಸ್ಯಾಟರ್ಡೆ ಹಾಗೂ ಸಂಡೇ. ಸ್ಯಾಟರ್ಡೆ ಆಫ್ಕೋರ್ಸ್ ಹಾಫ್ ಡೇ ಸ್ಕೂಲ್ ಇರುತ್ತೆ, ಬಟ್ ಸಂಡೇ ನಿಮ್ಮ ವೀಕೆಂಡ್ ಆಗಿರುತ್ತೆ, ನಿಮ್ಮ ವೀಕ್ಲಿ ಆಫ್ ಆಗಿರುತ್ತೆ, ರಜಾ ಇರುತ್ತೆ, ವಾರದ ಅಂತ್ಯದಲ್ಲಿ ಬರುವಂತಹ ರಜಾ. ಸೊ ಈ 2 ದಿನಗಳನ್ನ ನೀವು ವೇಸ್ಟ್ ಮಾಡದೆ ಹೇಗೆ ಯೂಸ್ ಮಾಡ್ಕೋಬೇಕು, ಈ 2 ದಿನಗಳನ್ನ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಹೆಸರು ಹರ್ಷ SS. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ನಿಮ್ಮ ಸೈನ್ಸ್ ಟೀಚರ್ ಆಗಿದ್ದೀನಿ. ನೀವು ನನ್ನ ಪ್ರೀತಿಯಿಂದ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬೋದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್. ಸ್ಯಾಟರ್ಡೆ ಸಂಡೇ ಹೀಗೆ ಓದಿಲ್ಲ ಅಂದರೆ 625 ಬರೋದಿಲ್ಲ. ಓಕೆ, ಸೊ ಸ್ಯಾಟರ್ಡೆ ಸಂಡೇ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ಅಂತ ಎಲ್ಲ ಕೇಳಿದ್ರೆ, ಸ್ಯಾಟರ್ಡೆ ಸಂಡೇ ಏನಿದೆ ಮಕ್ಕಳ, ಇಟ್ ಇಸ್ ದ ಈಸಿಯೆಸ್ಟ್ ಡೇಸ್ ಟು ಡಿಸ್ರಿಗಾರ್ಡ್. ಅಂದರೆ ತುಂಬ ಲೈಟಾಗಿ ತೊಗೊಂಡು, ತುಂಬ ಕೇವಲವಾಗಿ ತೊಗೊಂಡು, ತುಂಬ ಗ್ರಾಂಟೆಡ್ ಆಗಿ ತೊಗೊಂಡು ಕಳೆಯುವಂಥ ದಿನಗಳು ಸ್ಯಾಟರ್ಡೆ ಹಾಗೂ ಸಂಡೇ. ಆ್ಯಂಡ್ ಫಾರ್ ವೆರಿ ಗುಡ್ ರೀಸನ್ ಆಲ್ಸೋ. ಇಡೀ ಏನು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ ನೀವು ಸ್ಕೂಲಿಗೆ ಹೋಗಿ ಸ್ಯಾಟರ್ಡೆ ಬಂದರೆ ಸ್ವಲ್ಪ ಲೈಟ್ ಡೇ ಇದೆಯಪ್ಪ, ನನಗೆ ಗೇಮ್ಸ್ ಪೀರಿಯಡ್ ಇರುತ್ತೆ, ನನಗೆ ಸ್ಪೋರ್ಟ್ಸ್ ಪೀರಿಯಡ್ ಇರುತ್ತೆ, ಸೊ ಮಜಾ ಮಾಡಿಕೊಂಡು ನಾನು ಹಾಫ್ ಡೇ ಮಾತ್ರ ಸ್ಕೂಲಿಗೆ ಹೋಗ್ಬಿಟ್ಟು ರೆಸ್ಟ್ ಆಫ್ ದ ಡೇ ನಾನು ಫುಲ್ ಚಿಲ್ ಮಾಡ್ತೀನಿ ಅನ್ನೋ ಒಂದು ಫೀಲಿಂಗ್ ನಿಮಗೆ ಸ್ಯಾಟರ್ಡೆ ಬಗ್ಗೆ ಇರುತ್ತೆ. ಆ್ಯಂಡ್ ಸಂಡೇ ಬಗ್ಗೆ ಸ್ವಲ್ಪ ಲೇಟಾಗಿ ಎದ್ದೋಳೋಣ, ನಾನು ಎಲ್ಲ ದಿನ 5 ಗಂಟೆ 6 ಗಂಟೆ 7 ಗಂಟೆ ಎದ್ಬಿಟ್ಟಿದ್ದೀನಿ, ಇವತ್ತು ಸ್ವಲ್ಪ 8 ಗಂಟೆ 9 ಗಂಟೆ 10 ಗಂಟೆ ಹಾಗೆ ಹೇಳೋಣ, ಮಜಾ ಮಾಡ್ತೀನಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ವಿಚ್ ಇಸ್ ಗುಡ್. ಐ ಆಮ್ ನಾಟ್ ಸೇಯಿಂಗ್ ನೀವು ಮಾಡಬೇಡಿ ಅಂತ. ದಯವಿಟ್ಟು ಸ್ಯಾಟರ್ಡೇನ ಸ್ವಲ್ಪ ಲೈಟಾಗೆ ತೊಗೊಳ್ಳಿ. ಲೈಫಲ್ಲಿ ಇಷ್ಟೊಂದು ಟೆನ್ಷನ್ ಇರಬಾರ್ದು. ನೀವು ಮಕ್ಕಳು ಎಂಜಾಯ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ನಿಮ್ಮ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಆರ್ಟು, ಡ್ರಾಯಿಂಗಲ್ಲೆಲ್ಲ ಇದ್ದರೆ ಯೂಟಿಲೈಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಫಾರ್ ಇಟ್. ಓಕೆ, ಡ್ಯಾನ್ಸಲ್ಲಿದ್ದರೆ, ಸಿಂಗಿಂಗಲ್ಲಿದ್ದರೆ ಸ್ಯಾಟರ್ಡೆ ಸಂಡೇನ ಮಸ್ತ್ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟು ಲೈಟಾಗಿ ತೊಗೋಬೇಡಿ ದ್ಯಾಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಕಂಟಿನ್ಯೂಸ್ ಆಗಿ ವೇಸ್ಟ್ ಆಗೋ ರೀತಿ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ, ಬಿಕಾಸ್ ನೀವು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಡೈಲಿ ಅಟ್ಲೀಸ್ಟ್ ಒಂದು 3 hours ಕೂತ್ಕೊಂಡು ಓದ್ಬಿಡ್ತೀರಾ ಅಂದ್ಕೊಳ್ಳಿ. ಸಂಡೇಯಲ್ಲಿ ನೋಡಿ, ನೀವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಅಟ್ಲೀಸ್ಟ್ ಒಂದು 12 ಗಂಟೆ ಸಿಗುತ್ತೆ. ಆ 12 ಗಂಟೆಯಲ್ಲಿ ಬರೀ ಒಂದು 3 ಗಂಟೆ ಕೂತ್ಕೊಂಡು ನೀವು ಓದ್ಬಿಟ್ರೆ ನಿಮ್ಮ ಡೇಸ್ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ನಾವು ತಿಂಗಳಲ್ಲಿ ಒಂದು 4 ಸ್ಯಾಟರ್ಡೆ 4 ಸಂಡೇ ಇದೆ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ 5 ಬರುತ್ತೆ, ಬಟ್ ನಾವು 1 ಸ್ಯಾಟರ್ಡೆ ಸಂಡೇ ಬಿಟ್ಬಿಡೋಣ. 4 ಸ್ಯಾಟರ್ಡೆ 4 ಸಂಡೇ ಇದೆ ಅಂತ ಅಂದ್ಕೊಳ್ಳಿ ಪ್ರತಿ ತಿಂಗಳು. ಓಕೆ, ಲೆಟ್ಸ್ ಅಸ್ಯೂಮ್ ದಟ್ ಎವ್ರಿ ಮಂತ್ ಹ್ಯಾಸ್ 4 Saturdays ಆ್ಯಂಡ್ 4 Sundays. ಸೊ ಇವಾಗಲಿಂದ ನಿಮಗೆ ಎಷ್ಟು ಮಂತ್ಸ್ ಇರುತ್ತೆ? ಲೆಟಸ್ ಆಗಸ್ಟ್ನ ಲಾಸ್ಟಲ್ಲಿ ಕನ್ಸಿಡರ್ ಮಾಡೋಣ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಓಕೆ, 7 ಮಂತ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಿಕಾಸ್ ಮಾರ್ಚಲ್ಲಿ ನಿಮಗೆ ಫುಲ್ ಬರೀ ಬೋರ್ಡ್ ಎಕ್ಸಾಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ಓಕೆ, ಸೊ ಮಾರ್ಚ್ನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದು ಬೇಡ. 7 ಓಕೆ, 7. ಸೊ 7 ಮಂತ್ಸಲ್ಲಿ ನಿಮಗೆ 8 ಪ್ರತಿ ತಿಂಗಳಲ್ಲಿ ನಿಮಗೆ 4 Saturdays 4 Sundays ಸಿಗುತ್ತೆ. ಅಂದರೆ 8 ಓವರಾಲ್ 8 ಸ್ಯಾಟರ್ಡೇ ಸಂಡೇ ಸೇರಿಸ್ಬಿಟ್ಟು 8 ಡೇಸ್ ಇರುತ್ತೆ ಇನ್ ಎವ್ರಿ ಮಂತ್. ಸೊ 7 8s ಇಟ್ ಆ್ಯಡ್ಸ್ ಅಪ್ ಟು 56 ಡೇಸ್. ಓಕೆ, 56 ಸ್ಯಾಟರ್ಡೇ ಸಂಡೇ ಸೇರಿಸಿ 56 ದಿನಗಳು ಸಿಗುತ್ತೆ ನಿಮಗೆ ಏನು ನೆಕ್ಸ್ಟ್ 7 ಮಂತ್ಸಲ್ಲಿ. ಈಗ ಆಗಸ್ಟ್ನು ಸೇರಿಸ್ಬಿಟ್ರೆ ಯು ಗೆಟ್ 60 ಡೇಸ್. 60 ಡೇಸ್. ಓಕೆನಾ ಮಕ್ಕಳ, 60 ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸಿಗುತ್ತೆ ಅಪ್ ಅಂಟಿಲ್ ಯೋರ್ ಬೋರ್ಡ್ ಎಕ್ಸಾಮ್. ಇನ್ ದೀಸ್ 60 ಡೇಸ್ ನೀವು 3 hours ಡೈಲಿ ಓದ್ತೀರಾ ಅಂದರೆ 60 × 3 ಎಷ್ಟು ಬರುತ್ತೆ? 180 hours. ಓವರ್ ಆಲ್ ನೀವು ಸ್ಯಾಟರ್ಡೆ ಸಂಡೇನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ 180 hours ಆಫ್ ರಿವಿಷನ್, 180 hours ಆಫ್ ಸ್ಟಡಿ, 180 ಗಂಟೆಗಳು ನೀವು ಅಧ್ಯಯನ ಅಥವಾ ಪರಿಷ್ಕರಣೆಗೆ ಏನು ಬಳಸ್ಕೋಬಹುದಿತ್ತು ಅದು ವೇಸ್ಟ್ ಆಗಿ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ನಿಮ್ಗೆ ಅನಿಸ್ತಿರತ್ತೆ ಬರೀ 1 ಸ್ಯಾಟರ್ಡೆ ಅಲ್ವಾ, ಒಂದೇ 1 ಸಂಡೇ ಅಲ್ವಾ, ಮಜಾ ಮಾಡ್ಕೊಂಡು ಇದ್ಬೇಡ ಅಂತ ಅನ್ನಿಸ್ತಿರುತ್ತೆ. ಬಟ್ ದಿಸ್ ಇಸ್ ದ ಕಾನ್ಸಿಕ್ವೆನ್ಸ್. 180 hours ಆಫ್ ಸ್ಟಡಿನ ನೀವು ಮಿಸ್ ಮಾಡ್ಕೋತೀರಾ ಮುದ್ದು ಮಕ್ಕಳ. ಸೊ ದಯವಿಟ್ಟು ಇದನ್ನು ಮಾಡಬೇಡಿ. ಅಟ್ಲೀಸ್ಟ್ 3 hours ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ 2 hours ಆದರೂ ಕೂತ್ಕೊಂಡು ಸ್ಯಾಟರ್ಡೆ ಹಾಗೂ ಸಂಡೇ ನೀವು ಓದ್ಕೊಳ್ಳಿ. ಓಕೆ, ಸೊ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನು ಮಾಡಬೇಕು ಮ್ಯಾಮ್ ಅಂತ ಕೇಳ್ತಿದ್ರೆ, ನೀವು ಎಫೆಕ್ಟಿವ್ ರಿವಿಷನಿಗೆ ಸ್ಯಾಟರ್ಡೆ ಹಾಗೂ ಸಂಡೇನ ಯೂಸ್ ಮಾಡ್ಕೋತೀರಾ. ಹೌ ಆರ್ ಯು ಗೋಯಿಂಗ್ ಟು ಯೂಸ್ ಇಟ್? ನೀವು ಯಾವುದೇ ಕಾನ್ಸೆಪ್ಟ್ಸ್ನ ವೀಕಲ್ಲಿ ಓದ್ತೀರಾ ಅಲ್ವಾ, ವೀಕಲ್ಲಿ ಓದಿದ್ಮೇಲೆ ಆ ಎಲ್ಲ ಕಾನ್ಸೆಪ್ಟ್ಸ್ನ ರಿವಿಷನ್ ಮಾಡಲಿಕ್ಕೆ ಸ್ಯಾಟರ್ಡೆ ಸಂಡೇ ಯೂಸ್ ಮಾಡಬೇಕು. ಸೊ ರಿವಿಷನ್ನ ಕರೆಕ್ಟಾಗಿ ಮಾಡಬೇಕು ಅಂದರೆ ನೀವು ಸ್ಟಡೀಸ್ನ ಕರೆಕ್ಟಾಗಿ ಮಾಡಬೇಕು ಮಕ್ಕಳ. ಸೊ ನೀವೇನು ಮಾಡ್ತೀರಾ ಅಂದರೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್
ಮಂಡೇ ಯಾವುದೋ ಒಂದು ಹೊಸ ಟಾಪಿಕ್ನ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳಿ. ಮಂಡೇ ನೀವು ಯಾವುದೋ ಒಂದು ಹೊಸ ಟಾಪಿಕ್ನ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಮಂಡೇ ಏನಾಗುತ್ತೆ, ಮಂಡೇ ಬಿಕಮ್ಸ್ ಯೋರ್ D1, ಡೇ 1 ಆಗುತ್ತೆ ಮಂಡೇ. ಓಕೆ, ನೆಕ್ಸ್ಟ್ ಡೇ ಏನು ಮಾಡ್ತೀರಾ, ನೆಕ್ಸ್ಟ್ ಡೇ ಟ್ಯೂಸ್ಡೇ ಇದೇ ಟಾಪಿಕ್ನ ನೀವು ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಾ, ನೋಟ್ಸ್ ಮಾಡ್ಕೋತೀರಾ ಮಕ್ಕಳ, ನೋಟ್ಸ್ ಮಾಡ್ಕೋತೀರಾ. ಬಿಕಾಸ್ ನಿಮಗೆ ಸ್ಯಾಟರ್ಡೆ ಸಂಡೇ ರಿವಿಷನಿಗೆ ನೀವು ಇಡೀ ಟೆಕ್ಸ್ಟ್ ಬುಕ್ನ ಮತ್ತೆ ಓದುವಂತಹ ಸಂದರ್ಭ ಬರಲ್ಲ, ಈ ನೋಟ್ಸಿಂದ ಓದ್ಕೋಬಹುದು. ಓಕೆ, ಸೊ ಈ ಫುಲ್ ರಿವಿಷನ್ ಟ್ಯಾಕ್ಟಿಕ್ ಹೇಳ್ಕೊಡ್ತಿದ್ದೀನಿ. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿ. ನೀವು ಯಾವುದೇ ಒಂದು ದಿನ, ಇದು ಮಂಡೇ ಅಂತಾನೆ ಆಗಬೇಕಾಗಿಲ್ಲ, ಯಾವುದೇ ದಿನ ಒಂದು ಹೊಸ ಟಾಪಿಕ್ನ ಶುರು ಮಾಡಿದ್ರೆ ದ್ಯಾಟ್ ಡೇ ಬಿಕಮ್ಸ್ ಯೋರ್ ಡೇ 1. ಓಕೆ, ನೆಕ್ಸ್ಟ್ ಡೇ ಅದರ ಮುಂದಿನ ದಿನಾನೇ ನೀವು ಸ್ಯಾಟರ್ಡೆ ಶುರು ಮಾಡ್ತಿದ್ದೀರಾ ಅಂದರೆ ಅದ್ರ ನೆಕ್ಸ್ಟ್ ಡೇ ಸಂಡೇ ಬಿಕಮ್ಸ್ ಯೋರ್ ಡೇ 2. ಸೊ ಈ ಟಾಪಿಕ್ ಏನು ಮಾಡ್ತೀರಾ, ಇದನ್ನ ರಿವಿಷನ್ ಮಾಡ್ತೀರಾ ಆನ್ ಡೇ 2. ಈ ಟಾಪಿಕ್ನ ರಿವಿಷನ್ ಮಾಡ್ತೀರಾ ಆನ್ ಡೇ 2. ಓಕೆ, ಏನನ್ನ ಯೂಸ್ ಮಾಡಿಕೊಂಡು, ನೀವು ಮಾಡಿರೋವಂಥ ನೋಟ್ಸ್ನ ಯೂಸ್ ಮಾಡಿಕೊಂಡು. ಆ್ಯಂಡ್ ಡೇ 1 ನೀವು ಸ್ಟಡಿ ಮಾಡಬೇಕಾದ್ರೆ ಸುಮ್ಮನೆ ಪ್ಯಾಸಿವ್ ಆಗಿ ಟೆಕ್ಸ್ಟ್ ಬುಕ್ನ ಓಪನ್ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಟಡಿ ಮಾಡೋದಲ್ಲ, ನೀವು ಆ್ಯಕ್ಟಿವ್ ಆಗಿ ಸ್ಟಡಿ ಮಾಡಬೇಕು. ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೋಬೇಕು, ನೋಟ್ಸ್ನ ಮಾಡ್ಕೋಬೇಕು. ಆವಾಗ ತುಂಬ ಸ್ಟ್ರಾಂಗ್ ಆಗಿ ಇನ್ಫಾರ್ಮೇಷನ್ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಡೇ 2 ಏನು ಮಾಡ್ತೀರಾ, ಈ ಟಾಪಿಕ್ನ ನೀವು ಏನು ಮಾಡ್ತೀರಾ, ರಿವಿಷನ್ ಮಾಡ್ಕೋತೀರಾ. ಈ ಟಾಪಿಕ್ಕಿನ ರಿವಿಷನ್ನ ಮಾಡ್ಕೋತೀರಾ. ಓಕೆ, ಈ ಟಾಪಿಕ್ ಇಲ್ಲಿಗೆ ಮುಗೀತು, ಡೇ 2ಗೆ ಮುಗೀತು. ಓಕೆ, ನೆಕ್ಸ್ಟ್ ಡೇ 3 ಏನು ಮಾಡ್ತೀರಾ, ಡೇ 3 ವೆಡ್ನೆಸ್ಡೇ ಅಂತ ತಿಳ್ಕೊಳ್ಳಿ. ವೆಡ್ನೆಸ್ಡೇ ಅಂತ ತಿಳ್ಕೊಂಡ್ರೆ ನ್ಯೂ ಟಾಪಿಕ್ನ ಶುರು ಮಾಡ್ತೀರಾ. ಟಾಪಿಕ್ 2 ನ್ಯೂ ಟಾಪಿಕ್ನ ಶುರು ಮಾಡ್ತೀರಾ. ಆ್ಯಂಡ್ ವೆಡ್ನೆಸ್ಡೇ ಇವಾಗ ಏನಾಯಿತು, ನ್ಯೂ ಟಾಪಿಕ್ ಶುರು ಮಾಡ್ತಿರೋದ್ರಿಂದ ವೆಡ್ನೆಸ್ಡೇ ಬಿಕಮ್ಸ್ ಡೇ 1 ಫಾರ್ ದಿಸ್ ನ್ಯೂ ಟಾಪಿಕ್. ನೆಕ್ಸ್ಟು ಥರ್ಸ್ಡೇ ಏನಾಗುತ್ತೆ, ಡೇ 2 ಫಾರ್ ದ ಸೆಕೆಂಡ್ ಟಾಪಿಕ್ ಆಗುತ್ತೆ ಅಲ್ವಾ. ಡೇ 1 ನೀವು ಸೆಕೆಂಡ್ ಟಾಪಿಕ್ಕಿನ ಫಸ್ಟ್ ಡೇ ಆದರೆ ಡೇ 2 ವಿಚ್ ಇಸ್ ಥರ್ಸ್ಡೇ ಬಿಕಮ್ಸ್ ದ ರಿವಿಷನ್ ಡೇ ಫಾರ್ ಟಾಪಿಕ್ 2. ಓಕೆ, ಇದಾದಮೇಲೆ ನೆಕ್ಸ್ಟು ಟಾಪಿಕ್ 1 ಇದು ಟಾಪಿಕ್ 1 ರಿವಿಷನ್ 1 ರೌಂಡ್ ನೀವು ಮಾಡಿಟ್ರಿ. ಥರ್ಸ್ಡೇ ಫ್ರೈಡೇ ಕೂಡ ನೀವು ಹೊಸ ಟಾಪಿಕ್ನ ಕಲಿಬಹುದು. ಓಕೆ, ಫ್ರೈಡೇ ಏನಾಗುತ್ತೆ, ಡೇ 1 ಫಾರ್ ಅ ನ್ಯೂ ಟಾಪಿಕ್ 3ಗೆ ಡೇ 1 ಆಗುತ್ತೆ. ಟಾಪಿಕ್ 3ಗೆ ಡೇ 1 ಆಗುತ್ತೆ ಫ್ರೈಡೇ. ಇವಾಗ ಬರುತ್ತೆ ನಿಮ್ಮ ಸ್ಯಾಟರ್ಡೆ ಹಾಗೂ ಸಂಡೇನ ಕೇಸ್. ಓಕೆ, ವಾಟ್ ಆರ್ ಯು ಗೋಯಿಂಗ್ ಟು ಡೂ ಆನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಂದರೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನು ಮಾಡ್ತೀರಾ ಅಂದರೆ ಮಕ್ಕಳ, ಇದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನಾಗುತ್ತೆ, ವೀಕೆಂಡ್ 1 ಆಗುತ್ತೆ. W1 ವೀಕೆಂಡ್ 1 ಆಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀರಾ ನೀವು, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಂದರೆ ನಿಮ್ಮ ಟಾಪಿಕ್ 1 ಮತ್ತು ಈ ಟಾಪಿಕ್ 2 ಮತ್ತು ಈ ಟಾಪಿಕ್ 3 ಏನಿದೆ, ಈ ಮೂರನ್ನು ಕೂತ್ಕೊಂಡು ರಿವೈಸ್ ಮಾಡ್ತೀರಾ ಆನ್ ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಓಕೆನಾ ಮಕ್ಕಳ, ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಯೂಟಿಲೈಸ್ ಯುವರ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್. ನಿಮಗೆ ಇದರ ಸ್ಕ್ರೀನ್ಶಾಟ್ ಬೇಕು ಅಂದರೆ ದಯವಿಟ್ಟು ಹೋಗಿ ಸ್ಕ್ರೀನ್ಶಾಟ್ ತೊಗೊಂಡು ಇದೇ ರೀತಿ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದಾಯಿತು ಒಂದು ಸೈಕಲ್. ಓಕೆ, ಒಂದು ಸೈಕಲ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ವಾರ ಏನು ಮಾಡ್ತೀರಾ, ನೆಕ್ಸ್ಟ್ ಮಂಡೇ ಏನು ಮಾಡ್ತೀರಾ, ಟಾಪಿಕ್ 4 ತೊಗೋತೀರಾ, ಟಾಪಿಕ್ 5 ಟಾಪಿಕ್ 6 ಬರುತ್ತೆ. ಆ್ಯಂಡ್ ಈ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನು ಮಾಡ್ತೀರಾ ನೀವು, ಅಂದರೆ 2ನೇ ವಾರದ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಟಾಪಿಕ್ 1, 2, 3 ಅಲ್ಲದೆ ಟಾಪಿಕ್ 4, 5, 6ನ ಕೂಡ ರಿವೈಸ್ ಮಾಡಬೇಕು. ಓಕೆ, ಟಾಪಿಕ್ 4, 5, 6ನ ಕೂಡ ರಿವೈಸ್ ಮಾಡಬೇಕು. ಈ ರೀತಿ ಒಂದು 2-3 ಸತಿ ಮಾಡಿದಾಗ ನಿಮಗೆ ಟಾಪಿಕ್ 1, 2, 3 ಏನಿದೆ ತಲೆಯಲ್ಲಿ ಸಿಮೆಂಟ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ನೀವು ಟಾಪಿಕ್ 1, 2, 3ನ ರಿವೈಸ್ ಮಾಡೋದು ನಿಲ್ಲಿಸ್ಬೋದು. ಬರೀ ಟಾಪಿಕ್ 4, 5, 6, 7, 8, 9ನ ರಿವೈಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈ ರೀತಿ ಮಾಡ್ತಾ ಮಕ್ಕಳ ಟಾಪಿಕ್ಸ್ಗಳೇನಿದ್ದಾವೆ, ಕಾನ್ಸೆಪ್ಟ್ಸ್ಗಳೇನಿದ್ದಾವೆ ನಿಮ್ಮ ತಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತ್ಕೋತಾವೆ. ಓಕೆನಾ, ಇದೆಲ್ಲ ನೀವು ಮಾಡಿದ್ಮೇಲೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಯಾವಾಗ ಹತ್ತಿರ ಬರುತ್ತೆ, ಇಡೀ ಟೆಕ್ಸ್ಟ್ ಬುಕ್ನ ಮತ್ತೆ ಕೂತ್ಕೊಂಡು ಒಂದು ಬಾರಿ ಓದ್ಕೋಬೋದು. ಅಲ್ಲಿವರೆಗೂ ಬರೀ ನೀವು ನೋಟ್ಸ್ಗಳಿಂದ ಓದ್ಕೋತಿದ್ರೆ ನಡೆಯುತ್ತೆ. ಬಟ್ ಎಕ್ಸಾಮಲ್ಲಿ ಹತ್ತಿರ ಬಂದಾಗ ನಿಮಗೆ 625 ಮಾರ್ಕ್ಸ್ ಬೇಕಾಗತ್ತೆ ಅಂದರೆ ಇಡೀ ಟೆಕ್ಸ್ಟ್ ಬುಕ್ನ ನೀವು ಓದ್ಕೋಬೇಕಾಗತ್ತೆ. ಸೊ ಎಕ್ಸಾಮ್ ಹತ್ತಿರ ಬಂದಾಗ ಟೆಕ್ಸ್ಟ್ ಬುಕ್ಸ್ನ ಇಟ್ಕೊಂಡು ಕಂಪ್ಲೀಟಾಗಿ ಓದ್ಕೋಬೋದು. ಬಟ್ ಅಪ್ ಅಂಟಿಲ್ ದೆನ್ ನೀವು ನೋಟ್ಸಿಂದಾನೇ ರಿವಿಷನ್ ಮಾಡ್ತಾ ಹೋದಷ್ಟು
ಕಾನ್ಸೆಪ್ಟ್ಗಳು, ನಾಲೆಡ್ಜ್ ಏನಿದೆ ನಿಮ್ಮ ತಲೆಯಲ್ಲಿ ಫುಲ್ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ. ಸೊ ದಯವಿಟ್ಟು ಇದರ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಇದೇ ರೀತಿ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಏನಿದೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕು, 3 hours ಏನಿದೆ ಡೈಲಿ ದಯವಿಟ್ಟು 3 hoursನ ಕುತ್ಕೊಂಡು ಓದಿ, ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಯಾವ ಹ್ಯಾಬಿಟ್ಟು? ಸೆಲ್ಫ್ ಸ್ಟಡಿ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ ಮಕ್ಕಳ. ಇಲ್ಲಾಂದರೆ ತುಂಬಾ ಕಷ್ಟ ಆಗತ್ತೆ ನಿಮಗೆ. ಮುಂದೆ ಹೋಗ್ತಾ ಹೋಗ್ತಾ SA1 ಆದಮೇಲಂತೂ FA3 ಬಂದ್ಬಿಡತ್ತೆ. ಪ್ರಿಪ್ರೇಟ್ರಿ 1, 2, 3 ಬಂದು ಬೋರ್ಡ್ ಎಕ್ಸಾಮ್ ಬರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರ್ತೀರ ನೀವು. ಸೊ ದಯವಿಟ್ಟು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ 3 hours ನೀವು ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡಿ, ಸ್ಕೂಲಿಂದ ಆಚೆ. ಓಕೆ, 3 hours ಡಸ್ ನಾಟ್ ಇನ್ಕ್ಲೂಡ್ ಸ್ಕೂಲ್. ಯೂಸ್ ಸ್ಯಾಟರ್ಡೇ ಸಂಡೇ ಟು ರಿವೈಸ್ ಆಲ್ ದ ಕಾನ್ಸೆಪ್ಟ್ಸ್ ಯು ಸ್ಟಡಿಡ್ ಓವರ್ ದ ವೀಕ್. ನಾ ಕೊಟ್ಟಿದ್ದಂಥ ಟೈಮ್ ಟೇಬಲ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಪ್ರತಿ ಸ್ಯಾಟರ್ಡೇ ಸಂಡೇ ಏನಿದೆ ರಿವಿಷನ್ನ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಎಸ್, ಇದು ನಿಮಗೆ ಕೊಡಬೇಕಾಗಿರೋಂಥ ಇನ್ಫಾರ್ಮೇಷನ್ ಆಗಿತ್ತು. ಸೊ ನಾನು ಲಾಸ್ಟಲ್ಲಿ ಒಂದು ರಿಮೈಂಡರ್ ನಿಮಗೆ ತರಬೇಕು. ಏನಿದು? ಇದು ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಬಗ್ಗೆ ಮಕ್ಕಳ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಸಲುವಾಗಿ ನಾವು 80 ಕೂಪಾನ್ಸ್ನ ಕೊಡ್ತಿದ್ದೀವಿ. ಈ 80 ಕೂಪಾನ್ಸ್ ಏನಿದೆ ಫ್ರೀಡಮ್ 80 ಅನ್ನೋ ಕೂಪಾನ್ ಆಗಿರುತ್ತೆ. ಈ ಕೂಪಾನ್ನ ನೀವು ಯೂಸ್ ಮಾಡಿಕೊಂಡ್ರೆ ನಮ್ಮ ಪ್ರಥಮ ಕೋರ್ಸ್ ಏನಿದೆ 1499ಗೆ ಸಿಗುತ್ತೆ. ಪ್ರಥಮ ಕೋರ್ ಪ್ಲಸ್ ಏನಿದೆ 1799ಗೆ ಸಿಗುತ್ತೆ. ಪ್ರಥಮ ಕೋರ್ ಬಂದು ನಿಮಗೆ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಹಾಗೂ ಸೈನ್ಸಿನ ಕೋರ್ಸ್ ಆಗಿರುತ್ತೆ. ಪ್ರಥಮ ಕೋರ್ ಪ್ಲಸ್ ಅಲ್ಲಿ ಈ 3 ಸಬ್ಜೆಕ್ಟ್ಸ್ ಒಟ್ಟಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ನ ಕೂಡ ನಾವು ಇಡೀ ವರ್ಷದ SSLC ಸಿಲೆಬಸ್ನ ನಾವು ಕವರ್ ಮಾಡಿ ಕೊಡ್ತೀವಿ ನಿಮಗೆ. ದಿಸ್ ಇಸ್ ನಾಟ್ ಮಂತ್ಲಿ ಫೀಸ್, ದಿಸ್ ಇಸ್ ಇಯರ್ಲಿ ಫೀಸ್. ಫುಲ್ ವಾರ್ಷಿಕ ಶುಲ್ಕವಾಗಿರುತ್ತೆ ಇದು. ಹಾಗೂ ಏನು ಅಡ್ವಾಂಟೇಜು ನಮ್ಮ ಪ್ರಥಮ ಕ್ಲಾಸಸ್ದು ಅಂದರೆ ನಾವು ನಿಮಗೋಸ್ಕರ ಡೈಲಿ ಲೈವ್ ಕ್ಲಾಸಸ್ನ ಕೊಡ್ತೀವಿ. ಹಾಗೂ ಈ ಲೈವ್ ಕ್ಲಾಸಸ್ ರೆಕಾರ್ಡೆಡ್ ಫಾರ್ಮ್ಯಾಟಲ್ಲೂ ಸಿಗುತ್ತೆ. ನಿಮಗೆ LBA ಹಾಗೂ PYQ ಬೇಸಿಸ್ ಮೇಲೆ ನಾವು ಕ್ಲಾಸಸ್ನ ಕವರ್ ಮಾಡಿಕೊಡ್ತೀವಿ ಮಕ್ಕಳ. ಮಾಡೆಲ್ ಕ್ವೆಶನ್ ಪೇಪರ್, ಬ್ಲೂ ಪ್ರಿಂಟ್ ಬೇಸಿಸಲ್ಲಿ ರಿವಿಷನ್ನ ನಾವು ಮಾಡ್ತೀವಿ. ಹಾಗೂ ಪ್ರಾಕ್ಟೀಸ್ ಟೆಸ್ಟ್ಗಳು 100+ ನಿಮಗೆ ಸಿಗುತ್ತೆ. ಆಲ್ಸೋ ಜಸ್ಟ್ ಅ ರಿಮೈಂಡರ್, ನಮ್ಮ ಪರೀಕ್ಷೆ ಲಾಸ್ಟ್ 3 ಇಯರ್ಸಿಂದ ನಮ್ಮ ಪರೀಕ್ಷೆ ಬರೀ ಟಾಪರ್ಸ್ನ ಹುಟ್ಟಾಗ್ತಿದೆ, ಸ್ಟೇಟ್ ರ್ಯಾಂಕರ್ಸ್ನ ಹುಟ್ಟಾಗ್ತಿದೆ. ಸೊ ಈ ರೀತಿ ನಮ್ಮ ಪ್ರೀವಿಯಸ್ ಬ್ಯಾಚಲ್ಲಿ ಟಾಪ್ ಆಗಿರುವಂತಹ ಸ್ಟೂಡೆಂಟ್ಸ್ ರೀತಿ ನೀವು ಕೂಡ ಟಾಪರ್ ಆಗಬೇಕು ಅಂದರೆ ಮೇಕ್ ಶ್ಯೂರ್ ಯು ಜಾಯಿನ್ ಪರೀಕ್ಷೆ. ಯಾಕಂದರೆ ನಾನು ಮನದಾಳದಿಂದ ಹೇಳ್ಬೋದು, ನಮ್ಮ ಕ್ವಾಲಿಟಿ ಬೇರೆ ಎಲ್ಲೂ ಈ ಪ್ರೈಸಲ್ಲಂತೂ ನಿಮಗೆ ಸಿಗೋದಿಲ್ಲ. ಇವತ್ತು 15ನೇ ತಾರೀಕು, ಬರೀ 2 ದಿನ ಈ ಆಫರ್ ಉಳಿದಿರುತ್ತೆ. 2 ದಿನ ಉಳಿದಿರತ್ತಾ ಗೊತ್ತಿಲ್ಲ, ಬಿಕಾಸ್ ಆಲ್ರೆಡಿ ನಾವು 53 ಸೀಟ್ಗಳನ್ನ ಕೂಪಾನ್ಸ್ನ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಸ್ಟೂಡೆಂಟ್ಸು. ಸೊ ಉಳಿದಿರೋದು ಬರೀ 27 ಕೂಪಾನ್ಸ್ ಮಕ್ಕಳ. ಸೊ ನೀವು ಇನ್ನೂ ಎನ್ರೋಲ್ ಆಗಿಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು. ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಗೋ ಎನ್ರೋಲ್ ರೈಟ್ ಅವೇ. ನಿಮಗೆ ಎನ್ರೋಲ್ಮೆಂಟ್ ಲಿಂಕ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ನಮ್ಮ ಪರೀಕ್ಷೆಯ ಎಕ್ಸಲೆಂಟ್ ಟೀಚರ್ಸ್ ನಿಮಗೆ ಗೈಡ್ ಮಾಡಬೇಕು ಫಾರ್ ಯೋರ್ SSLC ಅಂದರೆ ಗೋ ಎನ್ರೋಲ್ ಟು ಪರೀಕ್ಷೆ ಪ್ರಥಮ ಕೋರ್ಸಸ್ ರೈಟ್ ನೌ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.